ಎಲ್ಲರಿಗೂ ನಮಸ್ಕಾರ. ಡಿಯರ್ ಸ್ಟೂಡೆಂಟ್ಸ್, ನಿಮಗೊಂದು ಗೌರ್ಮೆಂಟ್ ಜಾಬ್ ಅಪಾರ್ಚುನಿಟಿ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಯಾವುದಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಟೆಕ್ನಿಷಿಯನ್ ರಿಕ್ರೂಟ್ಮೆಂಟ್ 2024 ಅಂತಂತ ಹೇಳಿ ನೀವು ನೋಡ್ಬೋದು. ಸೊ ರೈಲ್ವೆ ಡಿಪಾರ್ಟ್ಮೆಂಟವರು ಜಾಬ್ ಕಾಲ್ಫಾರ್ಮ್ ಮಾಡಿದ್ದಾರೆ. ಸೊ ಯಾರೆಲ್ಲ ಅಪ್ಲೈ ಮಾಡಬಹುದು, ಎಷ್ಟು ವೇಕೆನ್ಸೀಸ್ ಇದಾವೆ, ಮತ್ತು ಯಾವಾಗ ಲಾಸ್ಟ್ ಡೇಟ್ ಐತಿ ಅಪ್ಲೈ ಮಾಡಲಿಕ್ಕೆ, ಸ್ಯಾಲ್ರಿ ಎಲ್ಲಿ ತನಕ ಕೊಡ್ತಾರೆ ಅಂತಂಥೇಳಿ ಎಲ್ಲ ಮಾಹಿತಿಯನ್ನು ಇಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಡ್ ತನಕ ವಾಚ್ ಮಾಡಿರಿ, ಸಾಕಷ್ಟು ಮಾಹಿತಿ ಸಿಗ್ತೈತೆ ನಿಮಗೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಸೊ ಇಲ್ಲಿ ನೋಡ್ಬೋದು RRB ಟೆಕ್ನಿಷಿಯನ್ ರಿಕ್ರೂಟ್ಮೆಂಟ್ 2024 ಅಪ್ಲೈ ಆನ್ಲೈನ್ ಫಾರ್ 14,298 ಪೋಸ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಭಾಳಷ್ಟು ವೇಕೆನ್ಸೀಸ್ ಇದಾವೆ. 14,298 ಪೋಸ್ಟಿಗೆ ಕಾಲ್ಫಾರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಡಿಟೇಲ್ಸ್ ಕೊಟ್ಟಿದ್ದಾರೆ ನೋಡಿರಿ. ರೈಲ್ವೆ ನೇಮಕಾತಿ ಮಂಡಳಿ ಇಲಾಖೆ ನೇಮಕಾತಿ 2024 ಖಾಲಿ ಇರುವ 14,298 ವಿವಿಧ ಹುದ್ದೆಗಳಿಗೆ 10ನೇ ತರಗತಿ ಇಲ್ಲದೆ ಹೋದರೆ ದ್ವಿತೀಯ PUC ಹಾಗೂ ಪದವಿ ಪಾಸಾದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ 10th PUC ಆ್ಯಂಡ್ ಡಿಗ್ರಿ ಪಾಸಾದಂಥ ಕ್ಯಾಂಡಿಡೇಟ್ಸ್ಗೆ ಅಪ್ಲೈ ಮಾಡಲಿಕ್ಕೆ ಕಾಲ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ಕೊಡ್ತಾರೆ. ಈ ಹುದ್ದೆಗಳು ಕರ್ನಾಟಕದಲ್ಲಿ ಸಹ ಖಾಲಿ ಇದ್ದು ಆಸಕ್ತಿ ಹಾಗೂ ಅರ್ಹತೆ ಪಡೆದ ಅಭ್ಯರ್ಥಿಗಳು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಲ್ಲ ಅವರು ಅಪ್ಲೈ ಮಾಡಬಹುದು. ರೈಲ್ವೆ ನೇಮಕಾತಿ ಮಂಡಳಿ ಇಲಾಖೆಯ ಹುದ್ದೆಗಳಿಗೆ ಸಂಬಂಧಿಸಿದ ಶೈಕ್ಷಣಿಕ ವಿದ್ಯಾರ್ಹತೆ, ಆಯ್ಕೆ ವಿಧಾನ, ಅರ್ಜಿ ಸಲ್ಲಿಸುವ ವಿಧಾನ ಹಾಗೂ ವೇತನ ಶ್ರೇಣಿ ಮುಂತಾದ ಮಾಹಿತಿಯನ್ನು ಈ ಕೆಳಗಿನಂತೆ ವಿವರಿಸಲಾಗಿದೆ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇದನ್ನು ಸರಿಯಾಗಿ ಓದಿಕೊಂಡು ತಿಳ್ಕೊಂಡು ಆಮೇಲೆ ಅಪ್ಲೈ ಮಾಡಿರಿ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಇಲ್ಲಿ ಡಿಟೇಲ್ಸ್ ನೀವು ನೋಡ್ಬೋದು. ನೇಮಕಾತಿ ಇಲಾಖೆ ಹೆಸರು ರೈಲ್ವೆ ನೇಮಕಾತಿ ಮಂಡಳಿ, ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇದು RRB. ಮತ್ತು ಯಾವ್ಯಾವ ಪೋಸ್ಟ್ ಇದಾವೆ ಅಂದರೆ ಟೆಕ್ನಿಷಿಯನ್ ಗ್ರೇಡ್ 3 ಅಂತ ಬರ್ತೈತಿ, ಟೆಕ್ನಿಷಿಯನ್ ಗ್ರೇಡ್ 1 ಅಂತ ಬರ್ತೈತಿ. ಟೆಕ್ನಿಷಿಯನ್ ಗ್ರೇಡ್ 3 ಯಾವ್ಯಾವ ಜಾಬ್ ಇದಾವೆ, ಟೆಕ್ನಿಷಿಯನ್ ಗ್ರೇಡ್ 1 ಎಷ್ಟು ಹುದ್ದೆಗಳದಾವು, ಎಷ್ಟು ವೇಕೆನ್ಸಿ ಇದಾವೆ ಅಂತ ಅದನ್ನು ಕೊಟ್ಟಾರ. ಆಮೇಲೆ ಟೆಕ್ನಿಷಿಯನ್ ಗ್ರೇಡ್ 3 ಗ್ರೇಡ್ 1 ಟೋಟಲ್ ಪೋಸ್ಟ್ ಎಷ್ಟು ಇದಾವೆ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಟ್ಟು ಹುದ್ದೆಗಳ ಸಂಖ್ಯೆ ಟೋಟಲ್ ಎಷ್ಟು ವೇಕೆನ್ಸಿ ಇದೆ ಅಂದರೆ 14,298 ಇದಾವೆ ಅಂತ ಹೇಳ್ಕೊಟ್ಟಿದ್ದಾರೆ. ವೇತನ ಶ್ರೇಣಿ ಸ್ಯಾಲರಿ ಎಷ್ಟು ಕೊಡ್ತಾರೆ ಅಂದರೆ ಬೇಸಿಕ್ ಸ್ಟಾರ್ಟ್ಸ್ ಫ್ರಮ್ 19,900 to 68,000 ತನಕ ವೇತನ ಶ್ರೇಣಿ ಇರ್ತೈತಿ. ಸೊ ಒಳ್ಳೆಯ ಸ್ಯಾಲರಿ ಇರ್ತೈತಿ. ನೆಕ್ಸ್ಟ್ ವಿಶೇಷ ಸೂಚನೆ, ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸು ನೀವು ನೋಡ್ಕೊಡ್ರಿ ಇದನ್ನು. ಆಮೇಲೆ ಎಲಿಜಿಬಿಲಿಟಿ ಏನಿರಬೇಕಂದ್ರೆ ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗೆ ಅಪ್ಲೈ ಮಾಡಬೇಕಂತನೋರು 10th ಪಾಸ್ ಆಗಿರಬೇಕು, ಪ್ಲಸ್ ಇದ್ರ ಜೊತೆ ITI ಟ್ರೇಡ್ ಇರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೆಕ್ನಿಷಿಯನ್ ಗ್ರೇಡ್ 1ಗೆ ಏನಿರಬೇಕು ಕ್ವಾಲಿಫಿಕೇಷನ್ ಅದನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಡಿಗ್ರಿ ಪಾಸ್ ಆಗಿರಬೇಕು ಅಂಥೇಳಿ ಯಾವ್ಯಾವ ಕೋರ್ಸ್ನಲ್ಲಿ ಡಿಗ್ರಿ ಪಾಸ್ ಮಾಡ್ಕೊಂಡಿರಬೇಕು ಅಂಥೇಳಿನೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ವಯಸ್ಸಿನ ಮಿತಿ ಕೊಟ್ಟಿದ್ದಾರೆ, ಎಷ್ಟು ಏಜ್ ಇರಬೇಕು, ಮತ್ತು ಯಾರ್ಯಾರಿಗೆ ಏಜ್ ರಿಲ್ಯಾಕ್ಸೇಷನ್ ಸಿಗ್ತೈತಿ ಅದು ಎಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅರ್ಜಿ ಶುಲ್ಕ, ಫೀಸ್ ಎಷ್ಟು ನೀವು ಪೇ ಮಾಡಬೇಕು, ಇದನ್ನೆಲ್ಲ ಓದಿ ತಿಳ್ಕೊಳ್ರಿ ನೀವು. ಹೇಗೆ ಅಪ್ಲೈ ಮಾಡಬೇಕು, ಆನ್ಲೈನ್ ಅಪ್ಲಿಕೇಶನ್ ಮಾಡಬೇಕಂತ ಹೇಳ್ಕೊಟ್ಟಿದ್ದಾರೆ. ಆನ್ಲೈನ್ ಅಪ್ಲೈ ಮಾಡಬೇಕು. ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಪ್ರೊಸೆಸ್ಸನ್ನು ಕೊಟ್ಟಿದ್ದಾರೆ ನೋಡಿರಿ. ಇದನ್ನು ಸ್ಲೋಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಇದನ್ನೆಲ್ಲ ಓದಿ ತಿಳ್ಕೊಡ್ರಿ. ಇಂಪಾರ್ಟೆಂಟ್ ಡೇಟ್ಸ್ ಫಾರ್ RRB ಟೆಕ್ನಿಷಿಯನ್ ರಿಕ್ರೂಟ್ಮೆಂಟ್. ಸೊ ಡೇಟ್ಸ್ ಯಾವಾಗಿಂದ ಅಪ್ಲೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಫ್ರಮ್ 2nd ಅಕ್ಟೋಬರ್ಲಿಂದನೇ ನೀವು ಅಪ್ಲೈ ಮಾಡಬಹುದು. ಬಟ್ ಲಾಸ್ಟ್ ಡೇಟ್ ನೋಟ್ ಮಾಡಿಕೊಡ್ರಿ, 16th October ಇಸ್ ದ ಲಾಸ್ಟ್ ಡೇಟ್ ಟು ಅಪ್ಲೈ. ಓಕೆ, ಸೊ ಈಗಾಗಲೇ ಕಾಲ್ಫಾರ್ಮ್ ಮಾಡಿದ್ರು 9,144 ಪೋಸ್ಟಿಗೆ ಈಗಾಗಲೇ ಕಾಲ್ಫಾರ್ಮ್ ಮಾಡಿದರು. ಅದರ ಜೊತೆಗೆ ಈಗ ಮತ್ತೆ ಹೊಸದಾಗಿ 5,154 ಪೋಸ್ಟಿಗೆ ಮತ್ತೆ ಆ್ಯಡ್ ಮಾಡಿ ಕಾಲ್ಫಾರ್ಮ್ ಮಾಡತ್ತಾರೆ. ಸೊ ಟೋಟಲ್ 14,298 ಪೋಸ್ಟಿಗೆ ಕಾಲ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ನೀವು ಅಪ್ಲೈ ಮಾಡಲಿಕ್ಕೆ ಇಲ್ಲಿ ಲಿಂಕು ಕೊಟ್ಟಿದ್ದಾರೆ. ಆಮೇಲೆ ನೋಟಿಫಿಕೇಷನ್ದು ನೀವು ಲಿಂಕ್ ನೋಡ್ಬೋದು ಕ್ಲಿಕ್ ಮಾಡಿಕೊಂಡು. ಇದ್ರದ್ದು ನಾನು ಈ ಲಿಂಕನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಹಾಕಿರ್ತೀನಿ. ಅದನ್ನು ನೀವು ಜಸ್ಟ್ ಕ್ಲಿಕ್ ಮಾಡಿಕೊಂಡು ಇದನ್ನು ಡಿಟೇಲ್ಡಾಗಿ ವಾಚ್ ಮಾಡಿಕೊಡ್ರಿ ಮತ್ತೊಂದು ಸಲ.
ಓಕೆ, ಸೊ ಈ ಮಾಹಿತಿ ನಿಮಗೆ ಬಹಳ ಯೂಸ್ಫುಲ್ ಇದೆ ಅಂತಂಥೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ 10th ಮುಗಿಸಿ ITI ಮಾಡ್ಕೊಂಡಿರಿ, ಅಷ್ಟೇ ಅಲ್ಲದೆ ಯಾರೆಲ್ಲ ಡಿಗ್ರಿ ಮಾಡಿದವರು, ಇಂಜಿನಿಯರಿಂಗ್ ಮಾಡಿದವರು ಇರ್ಬೋದು, ಅವರು ಅಪ್ಲೈ ಮಾಡ್ಬೋದು. ಸೊ ಇದು ಒಳ್ಳೆಯ ಅವಕಾಶ ಅಂತಂದು ತಿಳ್ಕೊಂಡು, ಗೌರ್ಮೆಂಟ್ ಜಾಬ್ ಅಪಾರ್ಚುನಿಟಿ ಅಂತ ತಿಳ್ಕೊಂಡು ನೀವು ಇದನ್ನು ಅಪ್ಲೈ ಮಾಡಿರಿ. ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಯಾರಿಗಾದ್ರೂ ನೀಡಿದರೆ ಅವ್ರಿಗೆ ಇದನ್ನು ಶೇರ್ ಮಾಡಿರಿ ಮಾಹಿತಿಯನ್ನು. ಮತ್ತು ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿರಿ. ಮತ್ತು ಸಬ್ಸ್ಕ್ರೈಬ್ ಮಾಡಿರದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ಚಾನಲ್ಗೆ. ಇದೇ ರೀತಿ ಅಪ್ಡೇಟ್ಸಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ಗೆ ಪ್ರೆಸ್ ದ ಬೆಲ್ ಐಕಾನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.